ಇನಾಂ ವೀರಾಪುರದಲ್ಲಿ ನಡೆದ ಘಟನೆ ಖಂಡಿಸಿ ದಲಿತ ಮುಖಂಡರಿಂದ ಸೋಮವಾರ ಸಾಂಕೇತಿಕವಾಗಿ ಹೋರಾಟಕ್ಕೆ ಕರೆ. ಹುಬ್ಬಳ್ಳಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನೊಂದ ಕುಟುಂಬಕ್ಕೆ ಮುಖಂಡರಿಂದ ಇದೇ ಸಂದರ್ಭದಲ್ಲಿ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಮುಖಂಡರಾದ ಪರಶುರಾಮ ಕಾಳೆ, ಮಾರುತಿ ದೊಡ್ಮನಿ, ಗುರಪ್ಪ ಚಲವಾದಿ ಹಾಗೂ ಇನ್ನಿತರ ಮುಖಂಡರಿಂದ ಘಟನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಾ ನಾಗರಿಕ ಸಮಾಜದಲ್ಲಿ ಈ ರೀತಿ ಘಟನೆ ಆಗಬಾರದಿತ್ತು. ಈ ಘಟನೆಯಿಂದ ಭಯಗೊಂಡಿರುವ ಕುಟುಂಬಸ್ಥರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಹಾಗೂ ಪರಿಹಾರ ಒದಗಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಮುಖಂಡರು ಸರ್ಕಾರಕ್ಕೆ ಆಗ್ರಹಿಸಿದರು. ಮಾರುತಿ ದೊಡ್ಮನಿ ಹಾಗೂ ಪರಶುರಾಮ ಕಾಳೆ ನಮ್ಮ BV5 ನ್ಯೂಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ, ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆ ನಡೆದರೂ ಗೃಹ ಸಚಿವರು ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಭೇಟಿ ನೀಡದೇ ಇರುವುದಕ್ಕೆ ಮುಖಂಡರಿಂದ ಬೇಜಾರು ವ್ಯಕ್ತಪಡಿಸಿದರು. ಸೋಮವಾರ ದಿವಸ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ಅದ ದಿವಸ ಎಲ್ಲಾ ಸಮಾಜದ ಮುಖಂಡರನ್ನ ಕರೆದು ಹುಬ್ಬಳ್ಳಿ ಧಾರವಾಡನ ತೀವ್ರವಾಗಿ ಬಂದ್ ಮಾಡೋ ವಿಚಾರವನ್ನ ಮಾಡ್ಕೋತಾ ಇದ್ದೇವೆ. ಬೆಳಗ್ಗೆ ಧಾರವಾಡ ಜಿಲ್ಲಾದ್ಯಂತ ಏನು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಡೀ ಧಾರವಾಡ ಜಿಲ್ಲಾದ ಎಲ್ಲಾ ಮುಖಂಡರುಗಳು ಹುಬ್ಬಳ್ಳಿಯಲ್ಲಿ ಸೇರ್ತಾ ಇದ್ದಾರೆ. ಅವತ್ತು ಸೇರಿದಾಗ ಪ್ರಮುಖವಾದ ನಿರ್ಧಾರ ತಗೊಂಡು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ತೀವಿ. ಅದಂತೆ ಕರ್ನಾಟಕದ ಅಂತ ಎಲ್ಲಾ ಕಡೆನೂ ಬಂದ್ ಮಾಡೋ ಮನವಿಯನ್ನ ನಾವು ಇವಾಗ ಮಾಡ್ಕೋತಾ ಇದ್ದೇವೆ. ಈ ಕರ್ನಾಟಕ ಒಂದೇ ಅಲ್ಲ ಸರ್, ಬೇರೆ ಸ್ಟೇಟ್ ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ನೋಡಿ, ನಾನು ಹೇಳ್ತಾ ಇದ್ದೇನೆ, ನಾನು ನಿನ್ನೆ ಇಲ್ಲ ಮೊನ್ನೆ ನಾನು ಇರ್ಲಿಲ್ಲ ಊರಲ್ಲಿ. ಡೆಲ್ಲಿಯಲ್ಲಿ ಸುದೇ ಈ ಚರ್ಚೆ ನಡೀತಿತ್ತು. ನಾನು ಡೆಲ್ಲಿಯಲ್ಲಿ ಇದ್ದಾಗ ಅಲ್ಲಿ ಸುದೇ ಈ ಚರ್ಚೆ ನಡೀತಾ ಇತ್ತು. ಅದೇ ಊರ್ದವನು, ಅದೇ ಕರ್ನಾಟಕದವ ಅಂತ ನಾ ಹೇಳಿದಾಗ ಅಲ್ಲಿನೂ ಗೊತ್ತಾಗ್ತಾ ಇತ್ತು. ಅಲ್ಲಿ ಜನನು ಎಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ರು ಅಂದ್ರೆ ಎಲ್ಲಾ ಕಡೆನೂ ಹೋಗ್ತಾ ಇದ್ರು. ನಾವು ಹೋಗ್ತಾ ಇರೋಂತ ಒಂದು ಏರಿಯಾಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸಿಕ್ಕಲ್ಲಿ ಎಲ್ಲೇ ಒಂದು ಏರಿಯಾದಲ್ಲಿ ನಾ ಬೆಟ್ಟದಾಗ ನಿಮ್ ಊರಲ್ಲಿ ಹಿಂಗ ಆಯ್ತಂತಲ್ಲ ಸರ್ ಕರ್ನಾಟಕದ ಅಂತ ಕೇಳ್ತಾ ಇದ್ರು. ನಾನು ಎಲ್ಲಾ ಕಡೆನೂ ಕೇಳಿದಾಗ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತನೂ ಈ ರೀತಿ ಘಟನೆಗಳು ನಡಿಬಾರ್ದು ಅನ್ನೋದು ಖೇದ ಅಲ್ಲಿ ಜನದು ಇದೆ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಹುಬ್ಬಳ್ಳಿಯನ್ನ ಧಾರವಾಡನ ಬಂದ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ದಿವಸ ಒಬ್ಬೊಬ್ಬರು ಬಂದ್ ಮಾಡುವಂತ ವಿಚಾರನ ಪ್ರತಿಯೊಂದು ಜಿಲ್ಲಾದ್ಯ ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲರಿಗೂ ನಾವು ಮಾತಾಡ್ಕೊಂಡಿದ್ದೇವೆ. ಅದೇ ರೀತಿ ಆ ಸಂಪೂರ್ಣವಾಗಿ ಹೋರಾಟ ನಡೀತಾ ಇರ್ತದೆ. ಎಲ್ಲರೂ ತಮ್ಮ ಬೆಂಬಲ ಗೃಹ ಮಂತ್ರಿಗಳಾಯ್ತು, ಮುಖ್ಯಮಂತ್ರಿಗಳಾಯ್ತು, ಇವತ್ತಿನವರೆಗೆ ಯಾವುದೋ ಒಂದು ಸರ್ ಅದು ಅವರು ತಿಳ್ಕೊಬೇಕ್ರಿ. ನೋಡ್ರಿ, ಗೃಹ ಮಂತ್ರಿಗಳಾದಂತ ನಮ್ಮವ್ರು ಆದಾರ, ಅವರು ತಿಳ್ಕೊಬೇಕು ರಾಜ್ಯದಲ್ಲಿ ಇಂತ ದೊಡ್ಡ ಘಟನೆ ನಡೆದ. ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಆ ನೊಂದಂತ ಕುಟುಂಬಕ್ಕೆ ಭೇಟಿ ಆಗ್ಬೇಕಾಗಿತ್ತು. ಅದನ್ನ ನಮ್ಮ ಮಾನ್ಯ ನೆಚ್ಚಿನ ಶಾಸಕರಾದಂತಹ ಶ್ರೀ ಪ್ರಸಾದ್ ಹಬ್ಬ ಅವರು ಮುಂಚೆನೆ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಅವ್ರ ಗಮನಕ್ಕೂ ನಾವು ಮತ್ತೆ ನಾಳೆ ಸೋಮವಾರ ದಿವಸ ತರ್ತೀವಿ. ಅವರು ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಬಂದು ನೊಂದಂತ ಕುಟುಂಬಕ್ಕೆ ಮನೆಗೆ ಹೋಗಿ ಅವರು ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗುವಂತ ವ್ಯವಸ್ಥಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ನಮ್ಮ ಶಾಸಕರಿಗೆ ಮಾತಾಡಿದ್ದೀವಿ. ಪ್ರಸಾದ್ ಹಬ್ಬ ಅವರು ಹೇಳಿದ್ದಾರೆ ಅವ್ರು ನೊಂದಂತ ಕುಟುಂಬಕ್ಕೆ ರಾಜ್ಯ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಸರ್, ಈಗ ಒಂದು ಹೆಣ್ಮಗಳು ಈಗ ಆಗಿದ್ದೇ ಇಲ್ಲ. ಈಗ ನಾಗಲಕ್ಷ್ಮಿ ಮೇಡಮ್ ಕೂಡ ಆಕ್ಚುಲಿ ಅವ್ರು ಸುಮಾರು ಬೇರೆ ಬೇರೆ ವಿಡಿಯೋದಲ್ಲಿ ರೀಲ್ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕೂಡ ನೋಡ್ರಿ, ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಇವತ್ತು ಯಾಕೆ ಅವ್ರಿಗೆ ನಾನು ಮೊದ್ಲೇ ಅವ್ರನ್ನ ಖಂಡನೆ ಮಾಡ್ತೀನಿ. ಅವರು ಪ್ರತಿಯೊಂದು ಸಣ್ಣ ಒಂದು ಏನೋ ಒಂದು ಬಡವಾದ ನಂತರ ಅಲ್ಲಿ ಒಂದು ಏನೋ ಹಂಚೋ ರೀತಿ ಆಗ್ಲಿ, ಅವ್ರಿಗೆ ಅಪ್ಕೊಳ್ಳೋ ರೀತಿ ಆಗ್ಲಿ ಮಾಡ್ತಾರೆ. ಆ ಮೇಡಮ್ ಬಗ್ಗೆ ನನ್ಗೆ ಏನು ಅಂತ ಇದ್ದಾರೆ, ಇಂಥ ದೊಡ್ಡ ಘಟನೆ ಆದ್ರೂ ಅವ್ರು ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ. ಯಾಕಂದ್ರೆ ಅವರು ರೀಲ್ಸ್ ಮಾಡೋದ್ರಲ್ಲೇನೆ ಕಾಲ ಕಳೀತಾ ಇದ್ದಾರೆ. ಇಲ್ಲಿ ಬಂದು ರೀಲ್ಸ್ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಬಟ್ ನೀವು ನೊಂದಂತ ಕುಟುಂಬಕ್ಕೆ ನೀವು ಭೇಟಿ ಆಗ್ತಲ್ಲ. ಹೀಗಾಗಿ ನಮ್ಮ ಅನೇಕ ಲೀಡರ್ಗಳು DC ಅವ್ರನ್ನ ತರಾಟೆಗೆ ತಗೊಂಡ್ರು, DC ಅವರ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಆದ್ರೆ ಮಾನ್ಯ ಏನು ಮೇಡಮ್ ಇದಾರಲ್ಲ, ಅವ್ರು ರೀಲ್ಸ್ ಮಾಡೋದಲ್ಲೇ ಕಲಿತಾ ಇದ್ದಾರೆ ಹೊರತು ಅವ್ರ ಮೇಡಮ್ ಅವ್ರು ಬರ್ಬೇಕು. ಅವ್ರು ಬರೋರು ಒಂದಳೆ ಅವ್ರು ಬರ್ಲಿಲ್ಲ ಅಂತಂದ್ರೆ ಅವ್ರು ಸಿಕ್ಕಲ್ಲ, ಎಲ್ಲಿ ಸಿಗ್ತಾರ ಅವ್ರ ಮೇಲೆ ನಾವು ಕಪ್ಪು ಮಸಿಯನ್ನ ಒಗೆಯುವ ಮೂಲಕ ಅವ್ರ ಮೇಲೆ ವಿರೋಧ ವ್ಯಕ್ತಪಡಿಸ್ತೀವಿ. ಏನು ದಿನಾಂಕ 20/12/2025 ಹುಬ್ಬಳ್ಳಿ ತಾಲೂಕುದಲ್ಲಿ ಸುಭಾಷ್ ದೊಡ್ಮನಿ ಅವರ ಕುಟುಂಬದ ಮೇಲೆ ಹಲ್ಲೆ ಹಾಗೂ ವಿವೇಕಾನಂದ ದೊಡ್ಮನಿ ಮಾದರ್ ಅವರ ಹೆಂಡತಿಯಾದಂತಹ ಮಾನ್ಯ ದೊಡ್ಮನಿ ಅವರನ್ನ ಭೀಕರವಾಗಿ ಹತ್ಯೆ ಮಾಡಿ ಹಾಗೂ ಅವ್ರ ಕುಟುಂಬದ ಮೇಲೆ ಕೊಡಲಿಯಿಂದ ಹೊಡೆದು ಗಾಯಗೊಳಿಸಿ ಅವರ ಕುಟುಂಬವನ್ನು ಬಹಳ ಒಂದು ಘನಘೋರವಾಗಿ ಅನ್ಯಾಯ ಮಾಡಿದಂತಹ ಘಟನೆಯನ್ನು ವಿರೋಧಿಸಿ ಇವತ್ತು ಎಲ್ಲ ನಮ್ಮ ಮಾರುತಿ ದೊಡ್ಮನಿ ಅವರಾತು ಮತ್ತು ಗುರಪ್ಪ ಚಲವಾದಿ ಅವರಾತು ಇನ್ನುಳಿದ ಎಲ್ಲಾ ಪ್ರಮುಖರು ಬಂದು ಅವರಿಗೆ ನೈತಿಕ ಬೆಂಬಲ ಕೊಡೋಣ. ಮತ್ತು ಈ ಧಾರವಾಡ ಜಿಲ್ಲೆಯಲ್ಲಿ ಇಂಥ ಘಟನೆ ಆಗ್ಬಾರ್ದಾಗಿತ್ತು, ಆದ್ರೆ ಆಗೇತಿ. ಅದನ್ನ ಖಂಡಿಸಿ ದಿನಾಂಕ 29/12/2025 ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಹತ್ತಿರ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಎಲ್ಲರೂ ಕೂಡಿಕೊಂಡು ಮಾನ್ಯ ಹುಬ್ಬಳ್ಳಿ ತಹಸೀಲ್ದಾರ್ ಅವರ ಮೂಲಕ ಘನತೆವೆತ್ತ ರಾಷ್ಟ್ರಪತಿಗಳು ಮತ್ತು ಘನತೆವೆತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋಣ, ಖಂಡನೆಯನ್ನು ಮಾಡೋಣ ಮತ್ತು ಪ್ರಮುಖ ವಿಷಯಗಳನ್ನು ಚರ್ಚಿಸೋಣ. ಮುಂದಿನ ದಿನಗಳಲ್ಲಿ
ಹುಬ್ಬಳ್ಳಿ ಧಾರವಾಡ ಅವಳೆ ನಗರನ್ನ ಒಳಗೊಂಡು ಧಾರವಾಡ ಜಿಲ್ಲೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಇದನ್ನು ಜನಾಕ್ರೋಶವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಸೋಮವಾರ ದಿನ ಎಲ್ಲ ಮಹನೀಯರು ಕೂಡಿಕೊಂಡು ಏನು ಹುಬ್ಬಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸೇರಿ ಅಲ್ಲಿಂದ ಮೂಲಕ ನಾನು ಮನವಿಯನ್ನು ಸೇರಿಸ್ಬೇಕಂತೇಳಿ ವಿಚಾರ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ಸಚಿವರು ಬಂದರು ಮತ್ತು ಕೇಂದ್ರ ಸಚಿವರು ಬಂದರು. ಯಾವುದೇ ಸಚಿವರು ಕೂಡ ಈ ಕುಟುಂಬಕ್ಕೆ ನೆರವನ್ನು ನೀಡುವಂತಹ ವಿಚಾರಗಳನ್ನು ಮಾಡಿಲ್ಲ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸತ್ಯೇಶ್ ಲಾಡ್ ಸಾಹೇಬ್ ಹೇಳಿದ್ರು, ಇಲ್ಲ ಇದು ಅಟ್ರಾಸಿಟಿ ಆಕ್ಟ್ ನಲ್ಲಿ ಬರೋದಿಲ್ಲ, ಹುಡುಗಿ ಲಿಂಗಾಯತ ಆಗಿದ್ದರಿಂದ ಇದು ಬರೋದಿಲ್ಲ. ಸ್ಪೆಷಲಿ ಮುಖ್ಯಮಂತ್ರಿಗಳನ್ನ ಹತ್ತಿರ ನಿಮ್ಮನ್ನು ಕರ್ಕೊಂಡು ನಾನು ಭೇಟಿಯಾಗಿ ಅಲ್ಲಿ ಮುಖ್ಯಮಂತ್ರಿ ಒಪ್ಪಿಸಿ ಅದನ್ನ ಅವ್ರಿಗೆ ಘೋಷಣೆ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಈ ಮೂಲಕ ನಾನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ. ಇದು ರಾಜ್ಯ ಸರ್ಕಾರದ ಅಷ್ಟ ಹೊಣೆ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆ. ದಯವಿಟ್ಟು ನೀವು ಮೊನ್ನೆ ಬಂದಿದ್ರಿ, ಆದ್ರೆ ಯಾವುದೇ ತರದ ಒಂದು ಅವ್ರಿಗೆ ಬೆಂಬಲವನ್ನು ನೀಡಿದ್ರಿ, ಆದ್ರೆ ಹಣದ ಬೆಂಬಲವನ್ನು ಏನು ನೀಡಲಿಲ್ಲ. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದಿಂದ ಅವರ ಕುಟುಂಬಕ್ಕೆ ಏನಾದರೂ ಅವರು ಆಸರೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಅಟ್ರಾಸಿಟಿ ಆಕ್ಟ್ನೊಳಗೆ ಈ ವಿವೇಕಾನಂದ ಕುಟುಂಬಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ 5 ಎಕರೆ ಹೊಲ ಕೊಡಬೇಕು ಮತ್ತು ವಿವೇಕಾನಂದ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆಯನ್ನು ನೋಡಬೇಕು. ಯಾಕಂದ್ರೆ ಊರಿನಲ್ಲಿ ಭಯದ ವಾತಾವರಣ ಇರೋದ್ರಿಂದ ಅವ್ರು ಕೇಳಿದಂತ ಸ್ಥಳಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 2 ಗುಂಟೆ ಜಾಗ ಕೊಟ್ಟು ಮನಿ ಕಟ್ಟಿಸ್ಕೊಡ್ಬೇಕಂತೇಳಿ ಈ ಒಂದು ಹಕ್ಕು ಒತ್ತಾಯ ಇದೆ. ದಯವಿಟ್ಟು ಎಲ್ಲರೂ ಸೋಮವಾರ ದಿನಾಂಕ ಹುಬ್ಬಳ್ಳಿಯಲ್ಲಿ ಕೂಡಿಕೊಂಡು ಮೊನ್ನೆ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಆಗ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಸರ್, ಈಗ ಹೆಬ್ಬಾಳ್ಕರ್ ಮೇಡಮ್ ಬರಲಿಲ್ಲ ಸರ್, ನಾಗಲಕ್ಷ್ಮಿ ಮೇಡಮ್ ಬರಲಿಲ್ಲ. ಅದೇ ನಾನು ಈಗ ಸಂಬಂಧಪಟ್ಟಂತ ಜಿಲ್ಲಾ ಕಮಿಟಿಯವರೇ ಬಹಳ ಮಿಸ್ ಆಗಿದ್ದಾರೆ. ಜಿಲ್ಲಾ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಆಯ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯ್ತು. ಬ್ಯೂರೋ ರಿಪೋರ್ಟ್ ಗುರುರಾಜ ಹಂಚಾಟೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.